ವಿಶ್ವ ದಾಖಲೆ ಮಾಡಿರುವ ಪಟ್ಟಿಯಲ್ಲಿ ಸೇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಶ್ರೀವತ್ಸ ಎಮ್ಮಾಡಿ ಅವರಿಗೆ ಮತ್ತು ಅವರಿಗೆ ಪ್ರೇರಕರಾಗಿ ನಿಂತಿರ್ತಕ್ಕಂಥ ಅವರ ತಂದೆ ತಾಯಿಗಳಿಗೆ ಮತ್ತು ಎಲ್ಲ ಅವರ ಹಿತೈಷಿಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಕಲೆ, ಸಂಸ್ಕೃತಿ, ಸಾಧನೆ, ಹಿರಿಮೆ ಗರಿಮೆಗಳಿಗೆ ವಯಸ್ಸಿನ ಮಿತಿ ಇಲ್ಲ ಅಥವಾ ಅದರ ಒಂದು ಅಡೆತಡೆ ಇಲ್ಲ ಎನ್ನುವುದನ್ನ ಶ್ರೀ ವತ್ಸ ಎಮ್ಮಾಡಿ ಅವರು ಇವತ್ತು ಮಾಡಿ ತೋರಿಸಲಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಲಿ ಅಂತ ಹಾರೈಸಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಗುರುದೇವ. ಪರಮ ಪೂಜ್ಯ ಯೋಗ ಬ್ರಹ್ಮ ಋಷಿ ಪ್ರಭಾಕರ್ ಗುರೂಜಿಗಳ ಪಾದಗಳಿಗೆ ವಂದಿಸುತ್ತ ಇಲ್ಲಿ ಬಂದಿರುವಂತಹ ಮಹನೀಯರು, ಗಣ್ಯರು ಅವ್ರಿಗೆಲ್ಲರಿಗೂ ನಮಸ್ಕರಿಸುತ್ತೆ. ಹಾಗೆ ನಂತರ ನೋಡೋದಕ್ಕೆ ಬಂದಿರುವಂತಹ ನಿಮಗೆಲ್ಲರಿಗೂ ಒಂದು ಗುರುಗಳ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಾ, ಇವತ್ತಿನ ದಿವಸ ತುಂಬಾ ಆನಂದವಾಗಿರೋದು ಯಾಕೆ ಅಂದ್ರೆ ಇವತ್ತಿನ ದಿವಸ ಇಷ್ಟು ಜನ ಬಂದು ಅದನ್ನ ನೋಡಿ ಇಂಥ ಸಾಧ್ಯತೆ ಇದೆ ಅಂತ ತಿಳ್ಕೊಳ್ಳೋಂಥದ್ದಾಗ್ತದೆ. ಇದು ತುಂಬಾ ಚೆನ್ನಾಗಿದೆ. ನೀವು ಕೂಡ ನಿಮ್ಮ ಮಕ್ಕಳನ್ನ ಈ ತರ ಮಾಡ್ಬೇಕು. ಈ ಸ್ಫೂರ್ತಿ ಯಾಕೆ ಮಾಡ್ತಾ ಇದೀವಿ? ಆ ಮಗು ಅದ್ರ ಪಾಡದ ಕಣ್ಣದ ಬಟ್ಟೆ ಕಟ್ಕೊಂಡು ಹೋಗ್ಬೋದಲ್ಲ, ಮೋಟರ್ ಬೈಕ್ ನಡೆಸ್ಕೊಂಡು. ಯಾಕೆ ಈ ತರ ಒಂದು ಕಾರ್ಯಕ್ರಮ ಅಂದ್ರೆ ಎಲ್ಲ ಮಕ್ಕಳ ತಂದೆ ತಾಯಿಯರು ಅವ್ರು ಕಟ್ಕೊಂಡಿರೋ ಬಟ್ಟೆ ಬಿಚ್ಚಲಿ, ಕಣ್ಣದ ಬಟ್ಟೆ ಕಟ್ಕೊಂಡಿರ್ತಾ ಇದ್ದಾರೆ. ಏನಂತ ಮಕ್ಕಳಿಗೆ ಏನಾಗೋದಿಲ್ಲ, ನನ್ ಮಗ ಏನ್ ಕೆಲ್ಸಕ್ಕೆ ಬಾರ್ದವನು, ಇವ್ನ್ ಏನಾಗ್ತಾನೆ ಅನ್ನೋದನ್ನ ಬಿಟ್ಬಿಟ್ಟು ನನ್ ಮಗು ಕೂಡ ಏನೋ ಒಂದು ಮಹತ್ ಕಾರ್ಯ ಮಾಡ್ತಾನೆ, ಅವನು ನಾನು ಟ್ರೈನಿಂಗ್ ಕೊಡ್ಬೇಕು, ಅದು ನನ್ನ ಜವಾಬ್ದಾರಿ ಅಂತ ತಂದೆ ತಾಯಿಯರು ದಯವಿಟ್ಟು ತಿಳ್ಕೋಬೇಕು. ಐ ಆಮ್ ವೆರಿ ವೆರಿ ಹ್ಯಾಪಿ. ನಾನು ಐ ಕಂಗ್ರಾಚುಲೇಟ್ ಅವರ್ ಪ್ರಕಾಶ್ ಅಂಡ್ ಇಸ್ ವೈಫ್. ನಮ್ಮ ಪ್ರಕಾಶ್ ಅವರ ಹೆಂಡತಿ, ಅವ್ರ ಫ್ಯಾಮಿಲಿನ ನಾನು ತುಂಬಾ ಕಂಗ್ರಾಚುಲೇಟ್ ಮಾಡಿದೆ. ಯಾಕಂದ್ರೆ ಹೇಳೋದನ್ನ ಯಾರಾದ್ರೂ ಸ್ವೀಕರಿಸಿ ಮುಂದಕ್ಕೆ ಹೋಗ್ತಾರೋ ಅವ್ರು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ನಾವ್ ಎಷ್ಟೋ ಜನ ಕೇಳಿದ್ವಿ, ಅವ್ರೊಬ್ಬರಿಗಲ್ಲ ಸಾವಿರಾರು ಜನ ಕೇಳಿದ್ವಿ. ಈ ತರಹ ಸಭೆಗಳು ಎಷ್ಟೋ ಮಾಡಿದೀವಿ. ಆದ್ರೆ ಅದನ್ನ ತಗೊಂಡು ಅದನ್ನ ಮಕ್ಕಳ ಮೇಲೆ ಪ್ರಯೋಗ ಮಾಡಿ ಅದನ್ನ ತೋರಿಸಿ ಪ್ರಪಂಚದ ಕಣ್ಣು ಬಿಚ್ಚಿದಾರಲ್ಲ, ಅದಕ್ಕೆ ನಾನು ಐ ಆಮ್ ವೆರಿ ವೆರಿ ಹ್ಯಾಪಿ ಅಂಡ್ ಕಂಗ್ರಾಚುಲೇಷನ್. ಅಂಡ್ ಐ ಕಂಗ್ರಾಚುಲೇಟ್ ದ ವಂಡರ್ಫುಲ್ ಬಾಯ್ ಶ್ರೀವತ್ಸ. ಅವ್ನು ನೋಡಿದ್ರೆ ಸಾಕು ಮುದ್ದು ಬರುತ್ತೆ. ಎಂತ ಮುದ್ದು ಮಗು ಅಂದ್ರೆ ಅಷ್ಟಿದು ಬ್ರಿಲಿಯಂಟ್ ಚೈಲ್ಡ್. ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಈಗ ನಮ್ಮ ಮಕ್ಕಳಿಗೆ ನಾವು ಗರ್ಭದಲ್ಲಿರುವಾಗಲೇ ಎಜುಕೇಶನ್ ಅನ್ನು ಕೊಡಬಹುದು ಅಂತಕ್ಕಂಥದ್ದನ್ನ ಇವತ್ತು ಸೈನ್ಸ್ ನಲ್ಲಿ ಸಾಧನೆ ಮಾಡಿ ತೋರಿಸ್ತಾ ಇದ್ದಾರೆ. ನಾವು ಮಹಾಭಾರತಕ್ಕೆ ಹೋದಂತ ಸಂದರ್ಭದಲ್ಲಿ ನಾವು ಚಕ್ರವ್ಯೂಹವನ್ನು ಬೇಯಿಸ್ತಕ್ಕಂಥ ಕಥೆಯನ್ನು ಶ್ರೀಕೃಷ್ಣ ಅಭಿಮನ್ಯು ಕೇಳಿಸ್ಕೊಳ್ತಕ್ಕಂಥದ್ದು. ದ್ರೌಪದಿ ಅವರು ಅಭಿಮನ್ಯುವಿನ ತಾಯಿ ನಿದ್ದೆ ಹೋದ್ರು ಮಗು ಕೇಳಿಸ್ಕೊಳ್ತಾ ಇತ್ತು ಅಂತ. ಅದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ಇವತ್ತು ನಮ್ಮ ಮಕ್ಕಳನ್ನ ಬೆಳೆಸ್ತಕ್ಕಂಥ ರೀತಿಯನ್ನ ನಾವು ಕಲ್ತ್ಕೋಬೇಕಾಗಿದೆ. ಅದು ಮುಖ್ಯವಾದದ್ದು ಅಂತ ಹೇಳಿದ್ರೆ ಪ್ರಕಾಶ್ ಎಮ್ಮಾಡಿ ಅವರು ಇದೇ ರೀತಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ನಡೆಸುವಂತ ಕಾರ್ಯಕ್ರಮವನ್ನು ಮಾಡಿಸಿಕೊಟ್ಟಂತ ಹೆಮ್ಮೆ ನಮ್ಮ ಕರ್ನಾಟಕ ಯುವಕ ಸಂಘಕ್ಕೆ ಇದೆ ಅನ್ನುವಂತ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಇಲ್ಲಿ ವಿಜ್ಞಾನದ ಬಗ್ಗೆ ದೇವಸ್ಥಾನದ ಆವರಣದಲ್ಲಿ ಮಾತನಾಡುವಂತ ನಿಜವಾಗಲೂ ಕೂಡ ಇದೊಂದು ಚರಿತ್ರೆ ನಿರ್ಮಿಸುವಂತ ದಿನ ಕೂಡ ಆಗಿರೋದ್ರಿಂದ ಶ್ರೀವತ್ಸ ಎಮ್ಮಾಡಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಸಾಧನೆಯನ್ನ ಮಾಡೋದಕ್ಕೆ ಇದು ಮೊಟ್ಟ ಮೊದಲನೇ ಮೆಟ್ಟಿಲು ಅನ್ನುವಂತ ಮಾತನ್ನು ಹೇಳಿ, ಆ ಮಗುಗೆ ಎಲ್ಲರ ಆಶೀರ್ವಾದ ಇರಲಿ ಅನ್ನುವಂತ ಮಾತನ್ನು ಹೇಳಿ ಕೊನೆ ಒಂದು ಮಾತನ್ನು ಹೇಳ್ತೇನೆ. ಪ್ರತಿಯೊಬ್ಬ ಮಗು ಕೂಡ ಜೀನಿಯಸ್ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಇವತ್ತು ಮಕ್ಕಳ ದಿನಾಚರಣೆ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗಿದೆ. ಯಾಕೆಂದ್ರೆ ಇವತ್ತಿನ ಮಕ್ಕಳೇ ನಾಳೆ ನಮಗೆ ಭವಿಷ್ಯ. ಅವ್ರು ಇವಾಗ್ಲೇ ಭವಿಷ್ಯವಾಗಿ ನಮಗೆ ಶುರು ಮಾಡಿ ಕೊಡ್ತಾ ಇದ್ದಾರೆ ಏನೇನ್ ಮಾಡ್ತಾರೆ ಅನ್ನೋದು. ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದಂತಹ ರವಿಶಂಕರ್ ಗುರೂಜಿ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಶ್ರೀವತ್ಸ ಎಮ್ಮಾಡಿ ಬಗ್ಗೆ ಬಹಳಷ್ಟು ಗೊತ್ತಿದೆ. ಈಗಾಗಲೇ ಆತನ ಜೊತೆಗೆ ನಾನು ಕೂಡ ಒಂದು 3-4 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ನನ್ನ ಒಂದು ಕಾರ್ಯಕ್ರಮಗಳಲ್ಲಿ ಆತ ಜಾದೂಗರು ಮಾಡಿ ತೋರಿಸಿದ್ದಾನೆ. ನಿಜವಾಗ್ಲೂ ಅವತ್ತೇ ಅನ್ಕೊಂಡೆ ನಾನು, ಬಹಳ ಭವಿಷ್ಯ ಇದೆ ಈ ಹುಡುಗನಿಗೆ ಅಂತೇಳಿ. ಈ ಒಂದು ಕಾರ್ಯಕ್ರಮದ ವತಿಯಿಂದ ಲಿಮ್ಕಾ ರೆಕಾರ್ಡ್ಸ್ಗೆ ಆತ ಹೋದ್ರೆ ಖಚಿತವಾಗಿ ಬಳ್ಳಾರಿ ನಗರದ ಪ್ರತಿಯೊಬ್ಬ ಜನತೆ ಒಂದು ಸಂತೋಷದಾಯಕದ ವಿಷಯ ಅಂತ ಹೇಳಿ ನಾನು ಹೇಳ್ತೀನಿ. ವೇದಿಕೆ ಮೇಲಿರುತ್ತ ಗಣ್ಯರಿಗೆ ಹಾಗೂ ಇಲ್ಲಿ ಸೇರಿದಂತ ತಮ್ಮೆಲ್ಲರಿಗೂ ನನ್ನ ಹೃದಯದಿಂದ ವಂದಿಸ್ತಾ, ಕಾರ್ಯಕ್ರಮದ ಕೆಲವೊಂದು ಇವತ್ತಿನ ಕಾರ್ಯಕ್ರಮ ಯಾತಕ್ಕೋಸ್ಕರ ನಾನು ಹಮ್ಮಿಕೊಂಡಿದ್ದೀನಿ ಅನ್ನೋ ಬಗ್ಗೆ ಒಂದೆರಡು ಮಾತಲ್ಲಿ ನಾನು ಹೇಳ್ತಾ ಇದ್ದೀನಿ. ನೀವು ಹೇಳ್ತಾ ಇದ್ರಿ ಒಳಗಡೆ ಇದ್ದಾರೆ ಅಂತೇಳಿ, ಹೌದಲ್ವಾ?
ನಿಜವಾಗ್ಲೂ ಹೊರಗಡೆ ಇಲ್ಲ. ಈಗ ನಿಮಗೆ ಶ್ರೀವತ್ಸನನ್ನ ನಾನು ತೋರಿಸಿದ್ದೀನಿ. ಜೋರಾದ ಚಪ್ಪಾಳೆಗಳು. ಮೀಡಿಯಾದವರು ಸ್ವಲ್ಪ ಆದಷ್ಟು ಎಷ್ಟು ನಿಮಗೆ ಜನರಿಗೆ ಕಾಣಿಸ್ಲಿಕ್ಕೆ ಆಶೀರ್ವಚನೆ ಮಾಡ್ತಾ ಇದ್ದಾರೆ. ಖಾಲಿ ಪೆಟ್ಟಿಗೆಗೆ ಎಲ್ಲರೂ ಹೂವನ್ನು ಹಾಕ್ತಿದ್ದಾರೆ. ಖಾಲಿ ಪೆಟ್ಟಿಗೆಗೆ ಎಲ್ಲರೂ ಹೂವನ್ನು ಹಾಕ್ತಿದ್ದಾರೆ. ಶ್ರೀವತ್ಸ ಹೆಮ್ಮಾಡಿ ಅದ್ಭುತ ಸಾಧನೆಯನ್ನ ಮೈಲಿಗಲನ್ನು ಅನಾವರಣ ಮಾಡಲಿದ್ದಾನೆ. ಜೋರಾದ ಚಪ್ಪಾಳೆಗಳು. ಖಾಲಿ ಪಡು ಫ್ರೇಮ್ನಲ್ಲಿ ಮಕ್ಕಳ ದಿನಾಚರಣೆಯ ಶ್ರೀವತ್ಸ ಹೆಮ್ಮಾಡಿ ಗುರೂಜಿ ಅವರಿಂದ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ಜ್ಯೋತಿ ಹಚ್ಚುವುದರ ಮೂಲಕ. ಶಾಂತಿಯ ಸಂಕೇತ, ವಿಶ್ವಕ್ಕೆ ಶಾಂತಿ ಸಿಗಲಿ ಎನ್ನುವ ಬಯಕೆ ಆಕಾಂಕ್ಷೆಯೊಂದಿಗೆ ಇಲ್ಲಿನ ಸಮಯದಲ್ಲಿ ಗುರುಜಿಯವರೀಗ ಶಾಂತಿಯ ಸಂಕೇತವಾಗಿ ಈಗ ಶ್ರೀವತ್ಸ ಹೆಮ್ಮಾಡಿಗೆ ಕಣ್ಣಿಗೆ ಬಟ್ಟೆ ಕಟ್ಟು ಕಾಣಿಸ್ತಿದೆ ಸರ್. ಕೆಲವರಿಗೆ ಮಾಮೂಲಾಗಿ ಕಾಣ್ತಲ್ಲಂತೆ. ಅದಾದ ನಂತರ ಇಲ್ಲಿ ಪರೀಕ್ಷೆ ನಡೀತಾ ಇದೆ. ಇದು ಬಟ್ಟೆಯಲ್ಲಿ ಕಾಣಿಸಕ್ಕೆ ಸಾಧ್ಯನಾ ಅಂತ, ಇದು ಸಾಧ್ಯನಾ ಅಲ್ವಾ ಅನ್ನೋದನ್ನ ಅತಿಥಿಗಳು ಸಹ ನಿರ್ಧರಿಸ್ತಾ ಇದ್ದಾರೆ. ಇದು ಸಾಧ್ಯ ಇಲ್ಲ, ಈ ಒಂದು ಅದ್ಭುತ ಈಗ ನಡೆಯುತ್ತೆ ಅನ್ನೋದನ್ನ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಇವತ್ತು ಸಿಕ್ಕಿಲ್ಲ. ಸ್ವಾಮಿಗಳಿಗೆ ಪ್ರಯೋಗ ಮಾಡ್ತಾ ಇದ್ದಾರೆ ಶ್ರೀ ಪ್ರಕಾಶ್ ಹೆಮ್ಮಾಡಿ ಅವರು. ಕಾಣಿಸೋದಿಲ್ಲ ಅಂತ ಡಾಕ್ಟರ್ ರಾಜಪ್ರಸಾದ್ ಅವರು, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು, ಪೊಲೀಸ್ ಇಲಾಖೆಯ ಸಮಸ್ತ ಸಿಬ್ಬಂದಿಯವರಿಗೆ, ಟ್ರಾಫಿಕ್ ಪೊಲೀಸ್ ವಿಭಾಗದ ಎಲ್ಲ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಿಧಾನವಾಗಿ ಕಟ್ತಾ ಇದ್ದಾರೆ. 4 ವರ್ಷದ ಹೋರ ಶ್ರೀವಾಸವನ ಅಜ್ಜರಾದಂತಹ ಶ್ರೀ ನರಸಿಂಹ ಸ್ವಾಮಿಗಳು ಹಾಗೂ ಶ್ರೀಮತಿ ನರಸಿಂಹ ಅವರು ಉಪಸ್ಥಿತರಿದ್ದಾರೆ. ಬಹಳಷ್ಟು ವರ್ಷಗಳ ನಿರಂತರ ಸಾಧನೆ ಹೆಮ್ಮಾಡಿ ಬ್ರದರ್ಸ್ ಅಣ್ಣ ತಮ್ಮಂದಿರ. ಆದ್ರೆ ಹೋಗ್ತಾ ಹೋಗ್ತಾ ನನಗೆ ಚಾಕ್ಲೇಟ್ ಬೇಕು, ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ, ತರಬೇತಿ ಇಲ್ಲ. ಹಾಗೂ ಜಾದೂ ಜಗತ್ತಿನ ಹಿರಿಯರು, ವಿಶ್ವ ಪ್ರಸಿದ್ಧ ಜಾದೂಗಾರರು ಎಲ್ಲರ ಸಮ್ಮುಖದಲ್ಲಿ ಶ್ರೀವತ್ಸ ಹೆಮ್ಮಾಡಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ 23 ಸುತ್ತು ಬಟ್ಟೆ ಕಟ್ಟಿ ಮುಸ್ಕದ ಹಾಕಿ ಇದೀಗ ಈ ಸ್ಥಳವನ್ನು ಮಗುವಿಗೆ ಕಾಣಿಸ್ಲಿಕ್ಕೆ ಸಾಧ್ಯತೆ ಇದೆನಾ? ಇಲ್ಲ. ಇದೀಗ ಅವನ ಸ್ಪೆಷಲ್ ಆರ್ಡರ್ ಮೋಟರ್ ಬೈಕ್ ಅನ್ನ ಸತೀಶ್ ನಿಲ್ಲಿಸಲಾಗತ್ತೆ. ಸಿಬ್ಬಂದಿಯವರಿಗೆ ನಾನು ಕೇಳ್ಕೊಂತ ಇದ್ದೀನಿ. ಇದೀಗ ಈ ಕಡೆ ಬನ್ನಿ, ನಿಮ್ಮ ಹಿಂದೆ ಸ್ವಲ್ಪ ಈ ಕಡೆ ಬನ್ನಿ. ಡ್ರೈವ್ ತೆಗಿರಿ. ವಿಶ್ವ ದಾಖಲೆಯಲ್ಲ ಆರಂಭಗೊಳ್ತಾ ಇರ್ತಕ್ಕಂಥ ಈ ಅದ್ಭುತ
ವಿಶ್ವದಾದ್ಯಂತ ಬೇಗನ ನಡೆಸಿಕೊಂಡು ಹೋಗ್ತಾ ಬಳ್ಳಾರಿಯ ಮಾಜಿ ಮೇಯರ್ ಆಗಿರ್ತಕ್ಕಂಥ ಸುಸಂಸ್ಕೃತಿ ಹೆಚ್ಚುವರಿ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಎಸ್ ರಾಜಪ್ಪ ಅವರ ಅಧಿಕೃತ ಕೊನೆಯವರು ಬರಬೇಕು. ದಯವಿಟ್ಟು ಕೊನೆಯವರು ಆಟೋಗಳಿಗೆಲ್ಲ ಸಿದ್ಧತೆಯನ್ನು ನಡೆಸಬೇಕಿರ್ಬೇಕು. ಆಟೋಗಳು ಚಾಲನೆ ಮಾಡಿ. ಮಾತಿಗೆ ನಮಸ್ಕಾರ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಎಲ್ಲ ಅತಿಥಿಗಳಿಗೆ ಜೋರಾದ ಚಪ್ಪಾಳೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸೋಣ. ಯಾರು ಮಧ್ಯೆ ಫುಲ್ ಕ್ಲಿಯರ್ ಇದೆ. ಅನುಮತಿಯಿಂದ ಗಾಡಿ ಮೇಲೆ ನಡೆಸ್ತಾರೆ. ಅದು ಇಂಪಾರ್ಟೆಂಟ್. ಜನನೇ ಬಿಡಲ್ಲ. ಸರಿ ಹಂಗೆ ಆಟೋ ಜಾಗ ಮಾಡಿ ಏನ್ ಅನ್ಸಲಿಲ್ಲ
ಯಾರು ಕಲಿಸಿದ್ದು ಜಾದು ಸ್ಕೂಲಲ್ಲಿ ಕಲಿಸಿದ್ದು ಮಾಡ್ತಾರಂತೆ ಟ್ರೈನ್ ಮಾಯ ಮಾಡ್ತಾರೆ ಕುದುರೆ ಮಾಯ ಮಾಡ್ತಾರೆ ಇವತ್ತ ಹೇಗೆ ಅನಿಸ್ತದೆ ಇವತ್ತು ನಿನ್ನ ಜಾದು ಮೈಟ್ರ ಕೊಡ್ತು ಮುಂದಿಲ್ಲ ಹೇಗೆ ಅನಿಸ್ತದೆ ನಿಮಗೆ ಮಾಡ್ತೀವ ಹೇಳಿ 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 ಯಾರು ಕಲಿಸಿದ್ರಲ್ಲ ಹೌದಾ ಹಾಂ ಬೈಕ್ ಓಡಿಸಿರ್ಬೇಕಾದ್ರೆ ಏನು ಅನಿಸ್ತಿದೆ ಭಯ ಆಗ್ಲಿಲ್ವಾ ಭಯ ಆಗಿಲ್ಲ ಮತ್ತೆ ಯಾವಾಗ ಓಡಿಸ್ತೀಯ ನೀನು ಮತ್ತೆ ಗಾಡಿ ಮತ್ತೆ ಯಾವಾಗ ಓಡಿಸ್ತಿ ಗಾಡಿ ನೀನು ಮತ್ತೆ ಯಾವಾಗ ಓಡಿಸ್ತಿ ಮತ್ತೆ ಓಡಿಸಲ್ವಾ ನಾಳೆ ನಾಳೆ ಓಡಿಸ್ತೀಯಾ ಸ್ವಲ್ಪ ಕಡೆ ತಿರುಗಪ್ಪ ಬೆಳಿಗ್ಗೆ ಮತ್ತೆ ಓಡಿಸ್ತೀಯಾ ಗಾಡಿ ಸಾಹಸ ಮಾಡ್ಯಾರ ಚಿಕ್ಕ ವಯಸ್ಸಿನಲ್ಲಿ ಇಂಥ ಹುಡುಗ ಇಂಥ ಸಾಧನೆ ಮಾಡಿದಂದ್ರೆ ಎಲ್ಲ ಭಾಳ ಗ್ರೇಟ್. ಇಂಡಿಯಾದಲ್ಲಿ ಇಂಥ ಫಸ್ಟ್ ಟೈಮ್ನಲ್ಲಿ ನಾವು ಇಂಥ ಇದು ಬಳ್ಳಾರಿ ಡಿಸ್ಟಿಕ್ನಲ್ಲಿ ಇಂಥ ಹುಡುಗ ಇಂಥ ಸಾಹಸ ಮಾಡೋದಂದ್ರೆ ಭಾಳ ಆಶ್ಚರ್ಯಕರ, ಭಾಳ ಸಂಖ್ಯೆ. ಆದರೂ ಅವನಿಗೆ ಒಂದು ದೇವರು ಒಳ್ಳೆಯ ಒಂದು ದೈವ ಶಕ್ತಿ ಏನು ಕೊಟ್ಟಿದ್ದಾನೆ ಅದನ್ನು ಉಪಯೋಗಿಸ್ಕೊಂಡು